ಬರ, ಅತಿವೃಷ್ಟಿ, ಪ್ರವಾಹ ಬಂದಾಗ ಆಗಿನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು NDRF ಗೈಡ್ಲೈನ್ಸ್ ಏನಿತ್ತು ಅದಕ್ಕಿಂತಲೂ ಹೆಚ್ಚಿಗೆ ತಮ್ಮ ಖಜಾನೆಯಿಂದ ಕೇಂದ್ರದ ಕಡೆ ಬಟ್ ಮಾಡಲಿಲ್ಲ. ಅವರು ಕೇಂದ್ರ ಅನುದಾನ ಬಂದ ನಂತರ ಕೊಡ್ತನಂತ ಹೇಳಿಲ್ಲ. ತಮ್ಮ ಖಜಾನೆಯಿಂದಲೇ ಏನು 13,500 ಇತ್ತು ಬೆಳೆಗಳಿಗೆ, ಮತ್ತೆ 10,000 ಹಾಕಿ ಅದನ್ನು 25,000 ಹೆಚ್ಚಿಗೆ ಮಾಡಿದ್ದು. ತೋಟಗಾರಿಕೆ ಬೆಳೆಗಳಿಗೆ ಏನು 18,000 ಇತ್ತು, 10,000 ರೂಪಾಯಿ ಅಡಿಷನಲ್ ಹಾಕಿ 28,000 ಕೊಟ್ಟಿರ್ತಕ್ಕಂಥ ಉದಾಹರಣೆ ಈ ರಾಜ್ಯದಲ್ಲಿರುವಾಗ ತಾವು ಈಗ ಇಂಥ ಭೀಕರ ಬರಗಾಲದೊಳಗ ಮನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ 2,000 ರೂಪಾಯಿ ಕೊಡ್ತೀವತ್ತು. ಅದು ಹೆಕ್ಟರಿಗೋ ಎಕರೆಗೋ ಅದು ಗೊತ್ತಿಲ್ಲ. ನೀವು ಹೆಕ್ಟರಿಗೆ ಕೊಟ್ರ ಎಕರೆಗೆ 500 ಬರ್ತದೆ. ಇದು ರೈತರನ್ನ ಅವಮಾನಿಸಿದಂಗೆ ಆಗಾಗಿಲ್ಲ, ನಿಜವಾಗಿಯೂ ರೈತರನ್ನ ಅವಮಾನಗೊಳಿಸಿದಂಗೆ ಆಗ್ತದೆ ಈ ರೀತಿ ಮಾಡುವುದರಿಂದ. ಆದ್ದರಿಂದ ತಮ್ಮ ಮುಖಾಂತರ ಸರ್ಕಾರಗಳಲ್ಲೇ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಘೋಷಣೆ ಮಾಡಿ 1 ತಿಂಗಳಾದರೂ ಸಹಿತ ಯಾವುದೇ ರೈತನ ಖಾತೆಗೆ ಇನ್ನೂವರೆಗೆ ದುಡ್ಡು ಜಮಾ ಆಗಿಲ್ಲ. ತಕ್ಷಣ ಅವರಿಗೆ ಹೆಚ್ಚಿನ, ಯಾಕಂದ್ರೆ ರೈತರ ಬೆಳೀತಾ ಅಂತ ನಾವು ಉಣ್ತೀವಿ. ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆ ಮೇಲ್ ಅನ್ನುವಂಥದ್ದನ್ನು ನಮ್ಮ ಹಿರಿಯರು ಹೇಳ್ಯಾರ. ಅಂತ ಮೇಟಿ ಕೆಲಸ ಮಾಡುವಂಥ ರೈತರಿಗೆ ಅವನ ಬದುಕು ಒಂದು ಅತಂತ್ರ ಇದ್ದು ಹೊತ್ನಾಗ ಅವನ ನೆರವಿಗೆ ಬರುವಂಥ ಕೆಲಸ ಸರ್ಕಾರದ ಕರ್ತವ್ಯ. ಅದರ ರೈತರನ್ನ ಮರೆಯುವಂಥ, ರೈತ ವಿರೋಧಿ ಧೋರಣೆಯನ್ನ ತಳೆಯುವಂಥ ಕೆಲಸ ಇವತ್ತು ಸರ್ಕಾರದಿಂದ ಆಗ್ತಿದೆ. ಮಾನ್ಯ ಅಧ್ಯಕ್ಷರೇ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.